स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। ಸುರೇಶ್ ಬಿಜಾಪುರ ಸಮಾಜ ಸೇವಕರು ವಿಜಯಪುರ ಇವತ್ತು ಸಂತ ಶ್ರೀ ಶಿವಲಾಲ್ ಮಹಾರಾಜರ 286ನೇ ಜಯಂತ್ಯೋತ್ಸವ ಅಂಗವಾಗಿ ನಮ್ಮ ರಾಷ್ಟ್ರೀಯ ಬಂಜಾರ ಪರಿಷತ್ ರಾಜ್ಯ ಘಟಕದ ರಾಜ್ಯ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಶ್ರೀ ಪ್ರಕಾಶ್ ಬಾಳು ಚವ್ಹಾಣಿಯವರ ನೇತೃತ್ವದಲ್ಲಿ ಹಾಗೂ ಏನು ಇವತ್ತು ಶಿವಲಾಲ್ ಸರ್ಕಲ್ ಇದೆ ಆ ಸರ್ಕಲ್ ಸಮಿತಿಯ ನೇತೃತ್ವದಲ್ಲಿ ಹಾಗೂ ವಿವಿಧ ಬಂಜಾರ ಸಂಘಟನೆಗಳ ನೇತೃತ್ವದಲ್ಲಿ ಇವತ್ತು ನಮ್ಮ ಸಂತ ಶ್ರೀ ಶಿವಲಾಲ್ ಮಹಾರಾಜರ ಒಂದು ಭವ್ಯ ಮೆರವಣಿಗೆ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಆರಂಭಗೊಂಡು ಗಾಂಧಿ ಚೌಕ್ ಮೂಲಕ ಸರಾಬ್ ಬಜಾರ್ ರಾಮ ಮಂದಿರ ರಸ್ತೆ ಹಾಗೂ ಲಿಂಗದಗುಡಿ ಮಾರ್ಗವಾಗಿ ನೇರವಾಗಿ ಬಂಜಾರ ಕ್ರಾಸ್ವರೆಗೆ ಹೋಗಿ ಅಲ್ಲಿ ಮುಕ್ತಾಯಗೊಳ್ಳುವಂಥದ್ದು. ಇವತ್ತು ಅದು ಸಾಯಂಕಾಲ 4ರಿಂದ 5 ಗಂಟೆವರೆಗೂ ಈ ಒಂದು ಭವ್ಯ ಮೆರವಣಿಗೆ ಬಾಜಾ ಭಜಂತ್ರಿಗಳೊಂದಿಗೆ ಬ್ಯಾಂಜೋ ನಂತರ DJ ಒಂದಿಗೆ ಹಾಗೂ ನಮ್ಮ ಲಂಬಾಣಿ ನೃತ್ಯದ ಮಹಿಳೆಯರ ಉಡುಗೆ ತೊಡುಗೆ ಮೂಲಕ ಇವತ್ತು ಅದ್ದೂರಿ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ. ಅದರ ಜೊತೆಗೆ ಇವತ್ತು ನಮಗೆ ವಿಶೇಷ ಏನಪ್ಪ ಅಂದರೆ ನಮ್ಮ ತೆಲಂಗಾಣದ ಒಂದು ಖ್ಯಾತ ಗಾಯಕಿಯಾಗಿರುವಂಥ ಕುಮಾರಿ ಮಂಗ್ಲಿ ಅವರು ಬರ್ತಾ ಇರೋದು ಒಂದು ವಿಶೇಷ. ಅದರ ಜೊತೆಗೆ ಬಿಗ್ ಬಾಸ್ ವಿನ್ನರ್ ಆಗಿರುವಂಥ ಕುಮಾರ್ ಹಣಮಂತ ಲಮಾಣಿಯವರು ಕೂಡ ಇವತ್ತು ಬರ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ನಗರ ಶಾಸಕರಾಗಿರುವಂಥ ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಇವತ್ತು ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾ ಇರೋದು ಇನ್ನೊಂದು ವಿಶೇಷ. ಇನ್ನೂ ಹಲವು ಶಾಸಕರು, ಅದರಲ್ಲಿ ಮಾಜಿ ಶಾಸಕರಾಗಿರುವಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ದೇವಾನಂದ ಫುಲ್ಸಿಂಗ್ ಚೌಹಾಣ್ ಸಾಹೇಬರು ಕೂಡ ಈ ಒಂದು ಮೆರವಣಿಗೆ. ಇದರ ಜೊತೆಗೆ ಹಲವು ಇವತ್ತು ಎಲ್ಲ ತಾಂಡಗಳಿಂದ ಇವತ್ತು ಜಿಲ್ಲೆಯ ಎಲ್ಲ ತಾಂಡಗಳಿಂದ ಹಲವು ಮುಖಂಡರು ಹಾಗೂ ಯುವಕರು ಇವತ್ತು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಬಹುಶಃ ಇಂಥ ಒಂದು ಅದ್ದೂರಿ ಮೆರವಣಿಗೆ ಮೊಟ್ಟ ಮೊದಲೇ ಬಾರಿ ವಿಜಯಪುರ ನಗರದಲ್ಲಿ ನಡೀತಾ ಇರೋದು ಒಂದು ವಿಶೇಷ ಅಂದ್ಕೊಳ್ತಾ ಇದ್ದೀನಿ. ಇವತ್ತು ಸಾಯಂಕಾಲ ನಮ್ಮ ಆಲ್ಕುಂಟೆ ನಗರ ಹತ್ರ DCC ಬ್ಯಾಂಕ್ ಇದೆ. ಆ DCC ಬ್ಯಾಂಕ್ ಪಕ್ಕದಲ್ಲಿರುವಂಥ ಬೃಹತ್ ವೇದಿಕೆಯಲ್ಲಿ ಇವತ್ತು ಕುಮಾರಿ ಮಂಗ್ಲಿ ಅವರ ಹಾಗೂ ಕುಮಾರ್ ಹಣಮಂತ ಲಮಾಣಿಯವರ ವಿಶೇಷ ಮನರಂಜನೆ ಕಾರ್ಯಕ್ರಮ ಕೂಡ, ಅದರ ಜೊತೆಗೆ ಬಂಜಾರ ಸಮಾವೇಶ ಕೂಡ ಅಲ್ಲಿ ನಡೀತಾ ಇದೆ.
ಅದಕ್ಕೆ ನಮ್ಮ ಬಂಜಾರ ಸಮಾಜದ ಸಮಸ್ತ ಗುರು ಹಿರಿಯರು, ತಾಯಂದಿರು, ಅಕ್ಕ ತಂಗಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೇಳಿ ನಾನು ಈ ಮೂಲಕ ವಿನಂತಿಸ್ಕೊತಾ ಇದ್ದೀನಿ. ಈ ಮೆರವಣಿಗೆಯಲ್ಲಿ ಸುಮಾರು ನಮ್ಮ ಅಂದಾಜು 10,000 ಜನ ಸೇರಬೇಕು ಅಂತೇಳಿ ಅಂದಾಜಿದೆ. ಆದರೆ ಬಿಸಿಲು, ಅದರ ಜೊತೆಗೆ ಇವತ್ತು ಸಂಡೇ ಇರೋದ್ರಿಂದ, ಅದರ ಜೊತೆಗೆ ಮತ್ತೆ ಕ್ರಿಕೆಟ್ ಮ್ಯಾಚ್ ಇರೋದ್ರಿಂದ, ಇಂಡಿಯಾ ಮತ್ತು ಪಾಕಿಸ್ತಾನ ಕ್ರಿಕೆಟ್ ಮ್ಯಾಚ್ ಇರೋದ್ರಿಂದ 1:30ಗೆ ಇವತ್ತು ಮ್ಯಾಚ್ ಚಾಲು ಆಗ್ತಾ ಇರೋದ್ರಿಂದ ಅದರಲ್ಲಿ ಸಂಖ್ಯೆ ಸ್ವಲ್ಪ ಕಡಿಮೆ ಆಗ್ಬೋದು. ಬಿಸಿಲಿನ ತಾಪಕ್ಕೆ ಇವತ್ತು ಜನ ಹೊರಗಡೆ ಬರಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಆದರೂ ಕೂಡ ಪರವಾಗಿಲ್ಲ, ಸುಮಾರು 4-5 ಸಾವಿರ ಜನರ ಅನ್ಕರೆ ಇದ್ದೇ ಇರ್ತಾರೆ ಅಂತೇಳಿ ನಮಗೆ ನಿಕ್ಕಿದೆ. ಮಹಾರಾಜರಾಗಿರ್ತಕ್ಕಂಥ ಸೇವಾಲಾಲ್ ಮಹಾರಾಜರ ಒಂದು ಜನ್ಮ ದಿನಾಚರಣೆ ಅಂಗವಾಗಿ ಇವತ್ತು ಹಮ್ಮಿಕೊಂಡಿರ್ತಕ್ಕಂಥ ಭವ್ಯ ಮೆರವಣಿಗೆ ಇವತ್ತು ಪ್ರಕಾಶ್ ಅಣ್ಣವರು ಹಾಗೂ ಚಂದ್ರ ಅಣ್ಣವರು ಎಲ್ಲ ಯುವಕರ ಒಂದು ಮುಂದಾಳತ್ವದಲ್ಲಿ ನಡೀತಾ ಇದೆ. ನಾನು ಸಮಾಜ ಬಾಂಧವರಿಗೆ ಕೇಳ್ಕೊಳ್ಳೋದಷ್ಟೇ, ಶಾಂತಿ ರೀತಿಯಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿ ನಡೆಸ್ಕೊಂಡು ಹೋಗ್ಬೇಕಂತೇಳಿ ಮಾಧ್ಯಮದ ಮುಖಾಂತರ ಸಮಾಜದ ಬಾಂಧವರಲ್ಲಿ ನಾನು ವಿನಂತಿ ಮಾಡಿಕೊಡ್ತೀನಿ. ಅದೇ ರೀತಿಯಾಗಿ ಇವತ್ತು ಸೇವಾಲಾಲ್ ಮಹಾರಾಜರು ಇವತ್ತು ಜನಾಂಗಕ್ಕೆ ಮಾರ್ಗದರ್ಶಕರು ಹಾಗೂ ಅವರ ಒಂದು ಆದರ್ಶ ತತ್ವಗಳನ್ನು ಪಾಲನೆ ಮಾಡಿಕೊಂಡು ಇವತ್ತು ಈ ಆಚರಣೆ ಯಶಸ್ವಿಯಾಗಿ ಮುನ್ನಡೀಲಿ ಅಂತೇಳಿ ಮಾಧ್ಯಮದ ಮುಖಾಂತರ ನಾನು ಆಶೆಯನ್ನು ಕೂಡ ವ್ಯಕ್ತಪಡಿಸ್ತೇನೆ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.